ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಬಾಣಂತಿಯರು ಬಜೆಯನ್ನು ಉಪಯೋಗಿಸೋದ್ರಿಂದ ಏನೇನು ಅನುಕೂಲ ಅಂತೇಳಿ. ಬಜೆ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಇವಾಗ್ನವ್ರಿಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂಥೇಳಿ. ಬಜೆನಲ್ಲಿ ತುಂಬ ಒಳ್ಳೊಳ್ಳೆ ಔಷಧೀಯ ಗುಣಗಳಿದೆ. ಡೈಜೆಷನ್ಗೆ ಉಪಯೋಗಿಸ್ತಾರೆ. ಬಾಣಂತಿಯರು ಅಂತ ಅಷ್ಟೇ ಅಲ್ಲ, ನಾರ್ಮಲ್ ಆಗಿರೋರಿಗೆ ನಮಗೂ ಏನಾರು ಜೀರ್ಣ ಆಗಲಿಲ್ಲ ಅಂದರೆ, ಊಟ ಜಾಸ್ತಿ ಆಯಿತು ಅಂತಂದರೆ ಅವಾಗ ಸ್ವಲ್ಪ ಬಜೆ ಕಟ್ ಮಾಡಿ ಹಾಕ್ಕೊಂಡು ಚೀವ್ ಮಾಡ್ತಾಯಿದ್ರೆ, ಆ ರಸ ಕುಡಿತಾಯಿದ್ರೆ ಬೇಗ ಡೈಜೆಷನ್ ಆಗುತ್ತೆ. ಇದು ಬಾಣಂತಿಯರಿಗೆ, ಮಗುಗೆ ತುಂಬ ಒಳ್ಳೆಯದು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ತಾಯಿ ವಿಳ್ಯದೆಲೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಬಜೆ ಇದನ್ನೆಲ್ಲ ಹಾಕ್ಕೊಂಡು ವಿಳ್ಯದೆಲೆ ಹಾಕ್ಕೊಂಡಾಗ ಏನಾಗುತ್ತೆ, ಹಾಲಿನ ಮುಖಾಂತರ ಮಗುಗೆ ಹೋಗುತ್ತೆ, ಮಗುಗೂ ಜೀರ್ಣ ಆಗುತ್ತೆ, ತಾಯಿಗೂ ಜೀರ್ಣ ಆಗುತ್ತೆ. ಇದು ತುಂಬ ಒಳ್ಳೆಯದು. ಬಜೆ ಅಂತ ಯಾವ ಥರ ಅಂತ ಕೆಲವ್ರಿಗೆ ಗೊತ್ತಿಲ್ಲ, ಇವಾಗ್ನವ್ರಿಗೆ ಏನೂ ಗೊತ್ತಿಲ್ಲ. ಅಂದರೆ ಶುಂಠಿ ಯಾವುದು ಬಜೆ ಯಾವುದು ಅಂತ ಗೊತ್ತಿರೋದಿಲ್ಲ. ನೋಡಿ, ಇದು ಬಜೆ ಈ ಥರ ಇರುತ್ತೆ. ಇದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಈ ಥರದ್ದು ಬಜೆ. ಇದಕ್ಕೆ ನಾನು ನನ್ನ ಮೊಮ್ಮಕ್ಕಳಿಗೆ ಏನು ಮಾಡಿದ್ದೆ ಅಂದರೆ, ಇದು ಒಳಗಡೆ ಜ್ಯುವೆಲರಿ ಶಾಪಲ್ಲಿ ಹೋಗಿ ಹೇಳಿದ್ರೆ ಇಷ್ಟುದ್ದ ಸಣ್ಣದು ತಂತಿಯನ್ನು, ಚಿನ್ನದ್ದು ಇದ್ರೊಳಗಡೆ ಚುಚ್ಕೊಡ್ತಾರೆ ಬಜೆನಲ್ಲಿ. ಅವಾಗ ಅದನ್ನೇನು ಮಾಡಬೇಕು, ಒಂದು ಮಕ್ಳಿಗೆ ಒಂದು 2 ವಾರ ಆದಮೇಲೆ ನೆಕ್ಸೋಕ್ಕೆ ಶುರು ಮಾಡಬೇಕು. ಯಾವ ಥರ ಅಂತ ಹೇಳ್ತೀನಿ ನೋಡಿ. ಆ ಚಿನ್ನದ್ದು ಇದು ಇರುತ್ತಲ್ವ, ಚಿನ್ನದಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಇದನ್ನಾದ್ರೂ ಮಕ್ಳಿಗೆ ಕೊಡಿ, ತುಂಬ ಒಳ್ಳೆಯದು. ಕಲ್ಲಿರುತ್ತಲ್ಲ, ಒಂದು ಸಣ್ಣದು ಕಲ್ಲು ತೊಗೊಳ್ಳಿ, ಸಾಣೆ ಕಲ್ಲಾದರೂ ಪರವಾಗಿಲ್ಲ, ಅಥವಾ ಈ ಮನೆ ಕಟ್ಟೆ ಹತ್ರ ಎಲ್ಲ ಬಿದ್ದಿರುತ್ತಾದರೆ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ನೀವು. ಮೈನ್ಯೂಟ್ ಇದಿರುತ್ತೆ ಸಣ್ಣ ಸಣ್ಣ ಕಲ್ಲುಗಳು, ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ಸ್ವಲ್ಪ ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಏನಾದರೂ ಕಲಿಸ್ಬಿಟ್ಟು ಎಲ್ಲ ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಸಣ್ಣ ಸಣ್ಣದು ಅದರಲ್ಲಿ ಏನಾದ್ರು ಚೂರುಗಳಿದ್ರೆ ಎಲ್ಲ ಈಚೆ ಬರುತ್ತೆ. ಅದ್ರ ಮೇಲೆ ನೀವು ಎದೆ ಹಾಲು ಹಾಕಿ, ತಾಯಿ ಎದೆ ಹಾಲು ಹಾಕಿ 1-2-3 ಡ್ರಾಪು ಸ್ವಲ್ಪ ಹಿಂಗೆ ತೇಯ್ದುಬಿಟ್ಟು ಅದನ್ನು ಮಕ್ಕಳಿಗೆ 1-2 ವಾರ ಆದಮೇಲೆ ನೆಕ್ಕಿಸ್ತಾ ಬಂದರೆ, 1-2 ತಿಂಗಳು 3 ತಿಂಗಳು ನೀವು ಮಾಡ್ತಾ ಬಂದರೆ, ನಾಲ್ಗೆಲಿರೋ ನರಗಳು, ಮಾಂಸಖಂಡಗಳು, ಗ್ರಂಥಿಗಳೆಲ್ಲ ಚುರುಕಾಗುತ್ತೆ. ಆ ಗ್ರಾಯಿನ್ಸ್ ಎಲ್ಲ ಚೆನ್ನಾಗಿ ಚುರುಕಾಗೋದ್ರಿಂದ ಏನಾಗುತ್ತೆ, ನಾಲ್ಗೆಗೆ ಸಂಬಂಧಪಟ್ಟಿದ್ದು ಸ್ವರ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಸ್ವರ ಚೆನ್ನಾಗಿ ಬಂದಷ್ಟು ಮಾತು ಮುಂದೆ ಚೆನ್ನಾಗಿ ಬರುತ್ತೆ. ಇವಾಗಲೂ ಎಷ್ಟೋ ಜನಕ್ಕೆ ಮಾತಾಡೋಕ್ಕೆ ಬರೋಲ್ಲ ಅಂತಾರೆಲ್ಲ ಈ ಥರ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ನರಗಳೆಲ್ಲನ. ಇದನ್ನು ಮಾಡಿ, ಇದು ದೊಡ್ಡವರು ಸಹ ತೊಗೋಬೋದು, ಮಕ್ಕಳು ಸಹ ತೊಗೋಬೋದು. ಇದನ್ನು 1-3 ತಿಂಗಳು ತನಕ ಮಾಡಬೇಕು. ಇದು ಬಜೆ ಅಂತೇಳಿ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಇದು ಎಲ್ಲರೂ ಉಪಯೋಗಿಸಿ. ಇದನ್ನು ತುಂಬ ಒಳ್ಳೆಯದು, ತುಂಬ ಔಷಧೀಯ ಗುಣಗಳಿದೆ ಅದರಲ್ಲಿ. ವಿಳ್ಯದೆಲೆ ಜೊತೆಗೆ ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ತಿಂದಾಗ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಎಲ್ಲರೂ ಉಪಯೋಗ ಪಟ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಲಿ ಅಂತ, ಬಾಣಂತಿಯರು ಚೆನ್ನಾಗಿರಲಿ, ಮಗು ಬಾಣಂತಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ತೆ.